ಹೆಲೋ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಹೇರ್ ಸೀರಮ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ಒಂದು ಹೇರ್ ಸೀರಮ್. ಇದು ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಹೇರ್ ಗ್ರೋತ್ ಆಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಇವತ್ತು ಒಂದು ಫೇಸಸ್ ಕೆನಡಾ ಅವರ ಕಾಜಲ್ ಅನ್ನ ತರಿಸಿದ್ದೀನಿ. ಆಕ್ಚುಲಿ ನಾನು ಫೇಸಸ್ ಕನ್ನಡ ಅವರ ಕಾಜಲ್ ಯೂಸ್ ಮಾಡಿರಲಿಲ್ಲ, ಸೊ ಫಸ್ಟ್ ಟೈಮ್ ಇದು ತರಿಸಿರೋದು. ಇದು 24 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಮತ್ತೆ ವಾಟರ್ ಪ್ರೂಫ್ ಅಂತ ಕೂಡ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡ್ಬೇಡೋಣ. ಫೇಸಸ್ ಕೆನಡಾ ಅವರ ಮ್ಯಾಗ್ನೆಟ್ ಐಸ್ ಕಾಜಲ್. ಓಕೆ, ಇವಾಗ ಟ್ರೈ ಮಾಡೋಣ. ವಾವ್, ಡಾರ್ಕ್ ಆಗಿ ಬರ್ತಾ ಇದೆ. ಚೆನ್ನಾಗಿದೆ ಅನಿಸ್ತಾ ಇದೆ. ಓಕೆ, ಆ್ಯಕ್ಚುಲಿ ಅಪ್ಲೈ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಲ್ಯಾಕ್ಮಿ ಮತ್ತು ಇನ್ನೂ ಕೆಲವೊಂದೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇದೆ. ಇನ್ನು ಲಾಂಗ್ ಲಾಸ್ಟಿಂಗು ವಾಟರ್ ಪ್ರೂಫು ಗೊತ್ತಿಲ್ಲ, ಅದನ್ನು ಟೆಸ್ಟ್ ಮಾಡಿ ನೋಡಬೇಕು. ಬಟ್ ಯೂಸ್ ಮಾಡಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಇದರ ಪ್ರೈಸ್ ಬಂದು ಜಸ್ಟ್ 189 ರುಪೀಸ್. ನಾನು ಅಮೆಝಾನಲ್ಲಿ ತರಿಸಿದ್ದು. ಸೊ ಶಾಪಲ್ಲಿ ಕೂಡ ಸಿಗುತ್ತೆ, ನೀವು ಅಮೆಝಾನಲ್ಲಿ ಬುಕ್ ಮಾಡ್ಕೊಳ್ಬೋದು. ಇನ್ನು ಇವತ್ತು ಲಂಚ್ಗೆ ಸಿಂಪಲ್ ಆಗಿ ರಸಮ್ ಮತ್ತು ಎಗ್ ಬುರ್ಜಿಯನ್ನು ಮಾಡ್ತಾ ಇದ್ದೀನಿ. ಹೇರ್ ಸೇರಮ್ ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನನ್ನ ಕೆಲಸ ಕೂಡ ಕಂಪ್ಲೀಟ್ ಆಗಬೇಕು, ಅಂದರೆ ನನ್ನ ಲಂಚ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಬೇಕು. ತುಂಬ ಜನ ಅಂದ್ಕೊಳ್ತಾರೆ ಇವರಿಗೇನು ಕೆಲಸನೇ ಇಲ್ಲ, ರೀಲ್ಸ್ ವೀಡಿಯೋಸು ಮಾಡಿ ಹಾಕ್ತಾ ಇರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಅದು ತಪ್ಪು. ಮನೆ ಕೆಲಸ ಬೇಕಾದಷ್ಟು ಇರುತ್ತೆ. ಸೊ ಅದ್ರ ಜೊತೆಗೆ ವೀಡಿಯೋಗಳನ್ನ ಮಾಡಿಕೊಂಡು ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಅದ್ರ ಹಿಂದೆ ತುಂಬಾ ಎಫರ್ಟ್ ಇರುತ್ತೆ. ಸೊ ಬಟ್ ತುಂಬ ಜನಕ್ಕೆ ಅದು ಗೊತ್ತಿರಲ್ಲ, ಏನೇನೋ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಎಲ್ಲರೂ ಅಲ್ಲ, ಕೆಲವರಷ್ಟೇ. ಇನ್ನು ಕೆಲವರು ಸಪೋರ್ಟ್ ಕೂಡ ಮಾಡ್ತಾರೆ, ಅವರಿಗೆ ತುಂಬ ಥ್ಯಾಂಕ್ಸ್. ಓಕೆ, ಇವಾಗ ನಾನು ರಸಮ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರಸಮ್ಗೆ ನೀವು ಜೀರಿಗೆ ಮತ್ತು ಪೆಪ್ಪರ್ ಕುಟ್ಟಿ ಹಾಕಿಬಿಟ್ರೆ ಅದರ ಟೇಸ್ಟೇ ಬೇರೆ ಅಲ್ವಾ. ಸೊ ನಾನು ಅಷ್ಟೇ ಇವತ್ತು ಜೀರಿಗೆ, ಪೆಪ್ಪರು, ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಹಾಕಿಬಿಟ್ಟು ರಸಮ್ ಮಾಡಿದ್ದೀನಿ. ರಸಮ್ ಜೊತೆಗೆ ಈಗ ಸಖತ್ತಾಗಿರೋ ಎಗ್ ಬುರ್ಜಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನೇನು ಎಗ್ ಬುರ್ಜಿ ಫೈನಲ್ ಸ್ಟೇಜಲ್ಲಿದೆ, ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟು ನಾವು ಹೇರ್ ಸೆರಮನ್ನು ಮಾಡ್ಬೋದು. ನಿಮ್ಮನ್ನ ಸ್ವಲ್ಪ ಕಾಯಿಸಿದೆ ಅನಿಸುತ್ತೆ, ಇನ್ನು ಕಾಯಿಸಲ್ಲ. ಇದಾಗ್ತಿದ್ದಂಗೆ ಹೇರ್ ಸೆರಮ್ ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಎಲ್ಲವನ್ನು ಕೂಡ ನೋಡೋಣ. ನಾನು ಹೇರ್ ಸೇರಮ್ ಮಾಡ್ಲಿಕ್ಕೋಸ್ಕರ ಕೆಲವೊಂದು ಐಟಮ್ಸ್ ಅನ್ನ ಆನ್ಲೈನ್ ಅಲ್ಲಿ ತರಿಸಿ ಇಟ್ಕೊಂಡಿದ್ದೀನಿ. ಅದು ಏನೇನು ಅಂತ ಹೇಳ್ತೀನಿ. ಜಾಸ್ತಿ ಐಟಮ್ಸ್ ಏನು ಇಲ್ಲಿ ಬೇಕಾಗಲ್ಲ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. 3 ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಬಿಟ್ಟು ನಾನು ಒಂದು ಹೇರ್ ಸೇರಮ್ ಅನ್ನ ಪ್ರಿಪೇರ್ ಮಾಡ್ತಾ ಇರೋದು. ಆಕ್ಚುಲಿ ಮೊದಲಿಗೆ ಇದು ರೋಸ್ ಮೇರಿ ಲೀವ್ಸ್. ಇದನ್ನ ನಾನು ಅಮೆಝಾನ್ ಫ್ರೆಶ್ ಅಲ್ಲಿ ತರಿಸಿದ್ದೀನಿ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಇದು ರೋಸ್ ಮೇರಿ ಲೀವ್ಸ್. ಇದರ ಬೆನಿಫಿಟ್ಸ್ ಏನು ಅಂತ ಎಲ್ಲನೂ ಒಂದೊಂದಾಗಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಯಾವುದೇ ಒಂದು ಯೂಸ್ ಮಾಡಬೇಕಾದ್ರೆ
ಅದ್ರ ಬೆನಿಫಿಟ್ಸ್ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಯೂಸ್ ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ. ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮಗೆ ನಮ್ಮ ಹೇರ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಗ್ರೋತ್ ಆಗ್ಲಿಕ್ಕಾಗಿರ್ಬೋದು ಅಥವಾ ಹೆಲ್ದಿ ಆಗಿರ್ಲಿಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದೊಂದಾಗೆ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋದಲ್ಲಿ. ನೆಕ್ಸ್ಟ್ ಇದು ಫ್ಲಾಕ್ಸ್ ಸೀಡ್ ನೋಡ್ಬೋದು ನೀವು, ಇದು ಫ್ಲಾಕ್ಸ್ ಸೀಡ್. ಇದನ್ನೇ ಕೂಡ ತರಿಸಿಟ್ಕೊಂಡಿದೀನಿ. ಇನ್ನು ನೆಕ್ಸ್ಟ್ ಸ್ವಲ್ಪ ರೈಸ್ ಬೇಕಾಗುತ್ತೆ, ರೈಸ್. ಅದು ನಾರ್ಮಲ್ ನಾವು ಅಡಿಗೆಗೆ ಯೂಸ್ ಮಾಡುವಂತ ರೈಸ್ ಅನ್ನೇ ಯೂಸ್ ಮಾಡ್ತೀನಿ ನಾನು. ಅದು ನಿಮ್ಗೆ ನಾನು ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇದಿಷ್ಟೇ ಅಲ್ಲದೆ ಈ ರೀತಿ ಸ್ಪ್ರೇ ಮಾಡುವಂತ ಒಂದು ಬಾಟಲ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈ ರೀತಿ ಸ್ಪ್ರೇ ಆಗೋ ತರ ಬಾಟಲ್ ಇದು. ಇದು ಆಕ್ಚುಲಿ ನಮ್ಮ ಮನೇಲಿ ಒಂದು ಆಯಿಲ್ ಬಾಟಲ್ ಇತ್ತು, ಅದನ್ನ ಅದು ಎಕ್ಸ್ಪೈರಿ ಆಗಿದ್ರಿಂದ ಅದನ್ನೇ ನಾನು ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಮನೇಲಿದ್ರೆ ಈ ತರ ಬಾಟಲ್ ಯೂಸ್ ಮಾಡ್ಕೋಬಹುದು. ಇಲ್ದಿದ್ರೆ ನೀವು ಅಂಗಡಿ ಸಿಗುತ್ತೆ, ಒಂದು 30 ರುಪೀಸ್ 40 ರುಪೀಸ್ ಇರುತ್ತೆ, ಪ್ಲಾಸ್ಟಿಕ್ ಬಾಟಲ್ ಇರುತ್ತೆ ಸ್ಪ್ರೇ ಮಾಡೋದು. ಆ ರೀತಿ ಬಾಟಲ್ ಕೂಡ ತಂದು ಯೂಸ್ ಮಾಡ್ಕೋಬಹುದು. ಬಟ್ ಮನೇಲಿದ್ರೆ ನೀವು ಇದೇ ಯೂಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಫ್ಲ್ಯಾಕ್ಸ್ ಸೀಡ್ನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಸ್ಕಲ್ಪನ್ನು ಪೋಷಿಸುತ್ತೆ. ಇನ್ನು ನಮ್ಮ ಹೇರ್ ಆ್ಯಕ್ಚುಲಿ ಡ್ರೈ ಆದಾಗ ಅದು ಸ್ಪ್ಲಿಟ್ ಆಗುತ್ತೆ, ನೀವು ನೋಡಿರ್ತೀರ. ಸೊ ಈ ಫ್ಲ್ಯಾಕ್ಸ್ ಸೀಡನ್ನು ಯೂಸ್ ಮಾಡೋದ್ರಿಂದ ಇದು ನಮ್ಮ ಹೇರ್ನಲ್ಲಿರುವಂಥ ಡ್ರೈನೆಸ್ಸನ್ನು ಕಡಿಮೆ ಮಾಡಿ ನಮ್ಮ ಹೇರ್ ಸಾಫ್ಟ್ ಮತ್ತು ಶೈನಿ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿರುವಂಥ ಪ್ರೋಟೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಹೇರನ್ನು ಹೆಲ್ದಿ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ರೋಸ್ಮೇರಿ, ಇದು ನಮ್ಮ ಸ್ಕಲ್ಪ್ನ ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡಿ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಡ್ಯಾಂಡ್ರಫ್, ಇಚ್ಚಿಂಗ್ ಆ ರೀತಿ ಇದ್ದರೆ ಸ್ಕಲ್ಪಲ್ಲಿ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಇದಿಷ್ಟೇ ಅಲ್ಲದೆ ಇದು ಹೇರ್ ರೂಟ್ಸ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಅದರಿಂದ ಹೇರ್ ಕಟ್ ಆಗುವ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ನಾನು ಯೂಸ್ ಮಾಡಿರೋದು ರೈಸ್ ವಾಟರ್ ಅಥವಾ ರೈಸ್. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಅಮೈನೋ ಆ್ಯಸಿಡ್ಸ್ ಜಾಸ್ತಿ ಇರೋದ್ರಿಂದ ಇದು ಕೂದಲಿಗೆ ಟೆಂಪ್ರರಿಲಿ ಸ್ಮೂತ್ನೆಸ್ಸನ್ನು ಕೊಡುತ್ತೆ ಮತ್ತು ಹಾಗೆ ಕೂದಲು ಸ್ಟ್ರೈಟ್ ಆಗಿರೋ ಥರ ಮಾಡುತ್ತೆ. ಇನ್ನು ಕೂದಲಿಗೆ ಒಳ್ಳೆ ಶೈನನ್ನು ಕೂಡ ಆ್ಯಡ್ ಮಾಡುತ್ತೆ. ಇನ್ನು ನಾರ್ಮಲ್ ಆಗಿ ಕೂದಲು ನಾವು ಬಾಚದೇ ಇದ್ದರೆ ತುಂಬಾ ಸಿಕ್ಕಾಗ್ಬಿಡುತ್ತೆ. ಜಾಸ್ತಿ ಸಿಕ್ಕಾದಾಗ ಹೆಚ್ಚಿನ ಕೂದಲು ಹಾಗೆ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡೋದ್ರಿಂದ, ಇದರಲ್ಲಿ ಸ್ಟಾರ್ಚ್ ಕೂಡ ಇರೋದ್ರಿಂದ ಕೂದಲು ಸಿಕ್ಕಾಗೋದನ್ನು ಅವಾಯ್ಡ್ ಮಾಡುತ್ತೆ. ಸಿಕ್ಕಾಗೋದು ಕಡಿಮೆ ಆದಾಗ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಇದಿಷ್ಟೇ ಅಲ್ಲದೆ ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಇರೋದ್ರಿಂದ ಇದು ಕೂದಲಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ಸೆರಮನ್ನು ಮಾಡೋ ಪ್ರೊಸೀಜರನ್ನು ನೋಡೋಣ. ಅಂಥ ದೊಡ್ಡ ಪ್ರೊಸೀಜರ್ ಏನೂ ಇಲ್ಲ, ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು. ಫಸ್ಟು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಆಲ್ರೆಡಿ ಮಿಕ್ಸ್ ಆಗಿರೋ ಫ್ಲಕ್ಸ್ ಸೀಡು ಮತ್ತು ರೈಸು ಮಿಕ್ಸ್ ಆಗಿರೋದು 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನೀವು ಸಪ್ರೇಟ್ ಆಗಿದ್ದಾಗ 1/4 ಸ್ಪೂನ್ ಫ್ಲಕ್ಸ್ ಸೀಡು, 1/4 ಸ್ಪೂನು ರೈಸ್ ಆ ರೀತಿಯೂ ತೊಗೊಳ್ಬೋದು. ಅದಕ್ಕೆ ರೋಸ್ಮೇರಿ ಏನು ಲೀವ್ಸ್ ನೀನು ತೋರಿಸಿದ್ನಲ್ವ, ಅದರಲ್ಲಿ ಅರ್ಧದಷ್ಟು, 1 ಗಿಡದಷ್ಟು ಹಾಕಿದ್ದೀನಿ ನಾನು. ಅಂದರೆ ಒಂದು 5 ಗ್ರಾಮ್ ಇರ್ಬೋದು. ಆ್ಯಕ್ಚುಲಿ 10 ಗ್ರಾಮ್ಸ್ ನಾನು ತರಿಸಿದ್ದು, ಅದರಲ್ಲಿ 5 ಗ್ರಾಮ್ ಹಾಕಿದ್ದೀನಿ. ಅದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸಲ್ಲಿ 1.5 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ನಾನು ನಿಮಗೆ ಸ್ಪ್ರೇ ಬಾಟಲನ್ನು ತೋರಿಸಿದ್ನಲ್ವಾ, ಸೊ ಆ ಬಾಟಲಲ್ಲಿ 1 ಬಾಟಲ್ ಆದರೆ ಸಾಕು ಅಂತ ಹೇಳಿಬಿಟ್ಟು ನಾನಿವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಇವಾಗ ನೀರು ಆ್ಯಡ್ ಮಾಡಾಗಿದೆ, ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈಗ ನೋಡಿ ಲೈಟಾಗಿ ಕುದಿಲಿಕ್ಕೆ ಸಣ್ಣಕ್ಕೆ ಬಬಲ್ಸ್ ಬರ್ತಾ ಇದೆ. ಈ ರೀತಿ ಆದ ಕೂಡಲೇ ನೀವು ಟೈಮ್ ನೋಡ್ಕೊಳ್ಳೋದು ಒಳ್ಳೆಯದು. ಇದು ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗಿಂದ ನೀವು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡಬೇಕು. ಹಾಗಾಗಿ ಟೈಮ್ ನೋಡಿಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಕುದೀತಾ ಇದ್ದಂಗೆ ಒಳ್ಳೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ರೋಸ್ಮೇರಿ ಲೀವ್ಸ್ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಕುದೀತಾ ಅದ್ರ ಸ್ಮೆಲ್ ಚೆನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಕುದೀತಾ ಇದೆ. ಇದೇ ರೀತಿ 15 to 20 ಮಿನಿಟ್ಸ್ ಕುದಿಬೇಕು. ಚೆನ್ನಾಗಿ ಕುದೀತಾ ಇದೆ. ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲಿದ್ರೆ ಸುಮ್ಮನೆ ಹಾಗೆ 1-2 ಸಲ ರೊಟೇಟ್ ಮಾಡಿಬಿಟ್ಟು ಮತ್ತೆ ಕುದಿಲಿಕ್ಕೆ ಇಡ್ಬೋದು. ಒಂದು 20 ಮಿನಿಟ್ಸ್ ಕಂಪ್ಲೀಟ್ ಆದರೆ ನೀವು ಗ್ಯಾಸನ್ನು ಆಫ್ ಮಾಡ್ಬೋದು. ಈಗ 20 ಮಿನಿಟ್ಸ್ ಆಗಿದೆ. ನೀವು ಇದರಲ್ಲಿ ಚೇಂಜಸ್ ನೋಡ್ಬೋದು. ನೀರಿನ ಕಲರ್ ಚೇಂಜ್ ಆಗಿದೆ ಮತ್ತು ನೀರು ಸ್ವಲ್ಪ ತಿಕ್ಕಾಗಿದೆ.
ಅಷ್ಟೇ ಅಲ್ಲದೆ ರೋಸ್ಮೇರಿ ಲೀವ್ಸ್ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನು ರೈಸ್ ಮುಕ್ಕಾಲಷ್ಟು ಬೆಂದಿರುತ್ತೆ. ಸೊ ಈಗ ನೀವು ಇದನ್ನ ಆಫ್ ಮಾಡ್ಕೋಬೋದು. ಈಗ ನಾನು ಕೂಡ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಕೂಲ್ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಈಗ ಇದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೂಲ್ ಆಗಿದೆ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟ್ರಲ್ಲಿರೋ ಎಲ್ಲ ನೀರು ನೀಟಾಗಿ ಇಳಿಬೇಕು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡೋಣ. ಈಗ ನೋಡಿ ಎಲ್ಲ ನೀರು ನೀಟಾಗಿ ಇಳಿದಿದೆ. ಇದು ಇನ್ನೂ ಸ್ವಲ್ಪ ಬೆಚ್ಚಗಿದೆ. ಸೊ ಇದನ್ನು ಮತ್ತೆ ಕೂಲಾಗ್ಲಿಕ್ಕೆ ಬಿಡಬೇಕು. ನೋಡಿ ಇದರ ಥಿಕ್ನೆಸ್ಸು ಹೀಗಿರುತ್ತೆ. ತುಂಬ ನೀರು ಇರಲ್ಲ ಮತ್ತು ಜೆಲ್ಲಿ ಥರನೂ ಇರಲ್ಲ, ಸ್ವಲ್ಪ ತಿಕ್ಕಾಗಿರುತ್ತೆ. ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ರೋಸ್ಮೇರಿ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ, ರೋಸ್ಮೇರಿ ಲೀವ್ಸ್ ತುಂಬಾ ಸ್ಮೆಲ್ ಇರುತ್ತೆ, ಹಾಗಾಗಿ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಇದು ಕೂಲ್ ಕೂಡ ಆಗೋಗಿದೆ. ಇದನ್ನು ಫೈನಲ್ ಆಗಿ ನಾನು ಆವಾಗಲೇ ತೋರಿಸಿದಂಥ ಒಂದು ಸ್ಮಾಲ್ ಸ್ಪ್ರೇ ಬಾಟಲ್ಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ಈಗ ಫುಲ್ ಬಾಟಲ್ ಹಾಕಿದ್ದೀನಿ. ಕ್ಯಾಪ್ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಈ ಬಾಟಲಲ್ಲಿ ಒಂದು ಬಾಟಲ್ ಅಷ್ಟೇ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಒಂದು ಸ್ವಲ್ಪ ಹೆಚ್ಚು ಉಳಿತು. ನೀವು ಟ್ರಾನ್ಸ್ಪರೆಂಟ್ ಇರೋ ಬಾಟಲನ್ನು ಕೂಡ ತೊಗೋಬೋದು. ಇದರ ಎಷ್ಟು ಪ್ರಮಾಣದಲ್ಲಿ ಖಾಲಿಯಾಗಿದೆ ಅಂತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಬಟ್ ನಾನು ನಾರ್ಮಲ್ ಬಾಟಲನ್ನು ತೊಗೊಂಡಿದ್ದೀನಿ. ಉಳಿದಿರುವಂಥದ್ದನ್ನ ಈ ಸ್ಮಾಲ್ ಒಂದು ಏರ್ ಟೈಟ್ ಕಂಟೈನರ್ ಇದೆ, ಅದರಲ್ಲಿ ಹಾಕಿಟ್ಟಿದ್ದೀನಿ. ಫೈನಲ್ ಆಗಿ ಹೇರ್ ಸೇರಮ್ ರೆಡಿಯಾಗಿದೆ. ನೋಡಿ ಈ ರೀತಿ ಬಾಟ್ಲಲ್ಲಿ ನಾನು ಹಾಕಿಟ್ಟಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇದನ್ನ ಸ್ಕಲ್ಪ್ಗೆ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಮಸಾಜ್ ಮಾಡಬೇಕು. ವೀಕ್ಲಿ 3 to 4 days ಯೂಸ್ ಮಾಡಿದರೆ ಸಾಕು. ಯಾವುದೇ ಆಗಲಿ ನಿಮಗೆ 1 or 2 times ಯೂಸ್ ಮಾಡಿದ ಕೂಡ ರಿಸಲ್ಟ್ ಬರಲ್ಲ. ಅಟ್ಲೀಸ್ಟ್ ಒಂದು 3 months-ಇಂದ 6 months ಆದರೂ ಯೂಸ್ ಮಾಡಬೇಕು. 3 months ಆದಮೇಲೆ ಅದ್ರ ರಿಸಲ್ಟ್ ಗೊತ್ತಾಗ್ತಾ ಹೋಗೋದು. ಸೊ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಚೆನ್ನಾಗಿ ಬಂದರೆ ಕಮೆಂಟ್ ಕೂಡ ಮಾಡಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.